ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಬಹಳ ಜನ ಎಕ್ಸಾಮ್ 1ನಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡು ಬಿಟ್ಟಿದ್ದೀರಾ. ನಿಮಗೂ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ನಿಮಗೆ ಇಲ್ಲ ಅಂದಮೇಲೆ ನಿಮ್ಮ ಕಾಲೇಜಿಗೂ ಇರಲ್ಲ, ನಿಮಗೆ ಓದಿಸಿದವರಿಗೂ ಇರಲ್ಲ. ಹಾಗೂ ನಿಮ್ಮನ್ನು ಸಾಕು ಸಲಿ ದುಡ್ಡು ಖರ್ಚು ಮಾಡಿಬಿಟ್ಟು ಓದಿಸ್ತಾ ಇದ್ದಾರಲ್ವ, ಅವರಿಗಂತೂ ಮುಖ ತೋರ್ಸೋಕ್ಕೂ ಕೂಡ ಆಗಲ್ಲ, ನನ್ನ ಮಗನ ಅಂಕಗಳು ಇಷ್ಟು ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಜೀವನವನ್ನು ರೂಪಿಸಿಕೊಳ್ಳಲು ಇದು ಸುವರ್ಣ ಅವಕಾಶ ಅಂತ ಹೇಳ್ತೀವಿ, ಆಯಿತಾ. ಇಂಥ ಅವಕಾಶಗಳನ್ನು ಬಿಡಬೇಡಿ. ಎಕ್ಸಾಮ್ 2 ಎಲ್ಲರೂ ಬರೀರಿ, ಒಳ್ಳೆಯ ಅಂಕಗಳನ್ನು ತೆಗೀರಿ. ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡಕ್ಕೆ ಬೇಕಾಗಿರುವ ಸಂಪೂರ್ಣದ ಮೆಟೀರಿಯಲ್ಲು, ಜೊತೆಗೆ ಇಂಗ್ಲೀಷ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಲು, ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜು, ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಸಂಪೂರ್ಣವಾಗಿ ಅವೈಲಬಲ್ ಆಗಿದೆ, ಆಯಿತಾ. ಒಂದು 10 ದಿನಗಳಿಂದ ಇದೇ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 6 ಅಂಕದ ಫಿಕ್ಸ್ ಕ್ವಶನ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ಆ್ಯನ್ಯುವಲ್ ಎಕ್ಸಾಮ್ 2 ಏನು ಬರೀಲಿಕ್ಕೆ ಹೋಗ್ತಾ ಇದ್ದೀರೋ ನಿಮ್ಮ ಮ್ಯಾಥಮೆಟಿಕ್ಸ್, ಆಯಿತಾ, ಅದರಲ್ಲಿ ಬಹಳ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ. ಆ್ಯಕ್ಚುಲಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ತೆಗೆಯುವಂಥದ್ದು ಬಹಳ ಮಕ್ಕಳು. ಅದು ಯಾವಾಗ ಅಂದರೆ ಟೀಚರಿನ ಮಾರ್ಗದರ್ಶನವನ್ನು ಪಡೆದುಕೊಂಡಾಗ, ನಿಮ್ಮ ಶಿಕ್ಷಕರ ಮಾತನ್ನು ಕೇಳಿದಾಗ. ಈಗ ಇಲ್ಲಿ ಹೇಗಿದೆ ಅಂತ ಅಲೈನ್ಮೆಂಟ್ ತೋರಿಸ್ಬಿಡ್ತೀನಿ. ಕ್ವಶನ್ನು ರೈಟ್ ಸೈಡಿಗೆ ಕಾಣ್ತಾ ಇದ್ದಾವಲ್ಲ, ಎಲ್ಲದೂ ಕೂಡ ಅದು 1ಇಂದ ಸ್ಟಾರ್ಟ್ ಆಗಿರುವಂಥದ್ದು. ಅರ್ಥ ಆಗುತ್ತಾ? ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಇದು 1ನೆಯ ಪ್ರಶ್ನೆ ಆಗಿರುತ್ತೆ. ಆ ಕಡೆಯಿಂದ ಈಗ ಕಾಣ್ತಾ ಇತ್ತಲ್ವ ನಿಮಗೆ, ಆಯಿತಾ. ಒಂದು ಮಾತ್ರ ನಿಮಗೆ ತೋರಿಸ್ತೇನೆ, ನಂತರದಲ್ಲಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಹೇಗೆ ಬಂತು ಅಂತ. ಈಗ ಕ್ವಶನ್ ನಂಬರ್ 1 ತೋರಿಸಿದೆ ನಿಮಗೆ. ಕ್ವಶನ್ ನಂಬರ್ 1 ಆದ ತಕ್ಷಣ ಹಾಫ್ ನೋಡಿ, ಆಯಿತಾ, ಹಾಫ್ ಭಾಗ ನೋಡಿ, ಅರ್ಥ ಆಗುತ್ತೆ. ಈಗ ಕ್ವಶನ್ ನಂಬರ್ 2 ಸ್ಟಾರ್ಟ್ ಆಯಿತು. ಇಲ್ಲಿಗೆ ನೋಡಿ, ಕ್ವಶನ್ ನಂಬರ್ 2 ಸ್ಟಾರ್ಟ್ ಆಯಿತು. 0 > 50 ಫಾಲ್ಸ್ ಅಂತ ಆಯ್ತಲ್ವಾ. ಆ ಲೈನ್ ಆದಮೇಲೆ ಆನ್ಸರ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಪ್ರತಿಯೊಂದು ಪೇಜಲ್ಲೂ. ಹಾಗೆ ಅರ್ಥ ಆಗುತ್ತಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿಂದ 3x + 4y ಹೌದಲ್ವಾ, > ಅಂತ ಇದಲ್ವಾ 24 ಅಂತ. ಇದು ಅದಾದಮೇಲೆ ಪ್ರಾರಂಭ ಆಗುವಂಥದ್ದು. ಸೆಕೆಂಡ್ ಆನ್ಸರು ಈಗ ಹಾಫ್ ಭಾಗ ಇದೆ ಅಲ್ವಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಆನ್ಸರು, ಆಯಿತಾ. ಹಾಗೆ ಇದು ಎಲ್ಲ 6 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಬರೀ ನೋಡೋದ್ರಿಂದ ಏನೂ ಕೂಡ ಸಿಗಲ್ಲ ಕಣ್ರಪ್ಪ. ಸ್ವಲ್ಪ ಕಷ್ಟಪಟ್ಟು ಓದಬೇಕಾಗತ್ತೆ. ಓದಿದರೆ ನಿಜವಾಗಿಯೂ ಒಳ್ಳೆ ಅಂಕಗಳನ್ನು ತಾವುಗಳು ಗಳಿಸಬಹುದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಈಗ ಕ್ವಶನ್ ನಂಬರ್ 4 ಡಯಾಗ್ರಾಮ್ ಅಲ್ಲಿಗೆ ಎಂಡ್ ಆದ ತಕ್ಷಣ ಈಗ ರೈಟ್ ಸೈಡಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 3 ಹೌದಲ್ವಾ. ಕಾರ್ನರ್ ಪಾಯಿಂಟ್ಸ್ ಅಂತ ಇದೆ. 3ನೆಯ ಉತ್ತರ ಇಲ್ಲೂ ಕೂಡ ಸ್ವಲ್ಪ ಇದೆ. ಈಗ ಕ್ವಶನ್ ನಂಬರ್ 4 ಈ ಕಡೆ ಇದೆ, ತಾವುಗಳು ನೋಡ್ಬೋದು. ಕ್ವಶನ್ ನಂಬರ್ 5 ಇಲ್ಲಿಂದ ಪ್ರಾರಂಭ ಆಗುತ್ತೆ ಹೌದಲ್ವಾ. ಒಂದು ಈ ಕಡೆ, ಒಂದು ಆ ಕಡೆ, ಈ ಕಡೆ ಆ ಕಡೆ, ಈ ರೀತಿಯಾಗಿ ಇರುವಂಥದ್ದು. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಭಾಳ ಕಷ್ಟಪಟ್ಟು ಮೆಟೀರಿಯಲನ್ನು ಹುಡುಕಿದ್ದೀವಿ. ಈ ಒಂದು ಮೆಟೀರಿಯಲನ್ನು ನಮಗೆ ದೊರಕಿಸಿ ಕೊಟ್ಟಂಥ ನಮ್ಮ ಮೃತ್ಯುಂಜಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ನಮ್ಮ ಹತ್ರ ಒಳ್ಳೆ ಫ್ಯಾಕಲ್ಟೀಸ್ಗಳಿದ್ದಾರೆ. ಫ್ಯಾಕಲ್ಟೀಸ್ಗಳ ಅಂತ ಹೇಳೋಕ್ಕಿಂತ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದಂಥ ವ್ಯಕ್ತಿಗಳಿದ್ದಾರೆ, ಆಯಿತಾ. ಹಾಗಾಗಿ ನಾವೀಗ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಅಪ್ಲೋಡನ್ನು ಮಾಡಿದ್ದೇವೆ. ಯಾಕಂದರೆ ಅವರು ನಮಗೆ ಒಳ್ಳೆಯ ಮನಸ್ಸಿನಿಂದ, ಧಾರಾಳವಾದ ಮನಸ್ಸಿನಿಂದ ಹಾಗೂ ಪ್ರೀತಿಯಿಂದ ಕೊಟ್ಟರೆ ಕೊಟ್ಟಿರುವಂಥದ್ರಲ್ಲೇ ದೇವರು ಅದರಲ್ಲೇ ಕೊಟ್ಟುಬಿಡ್ತಾನೆ ಎಕ್ಸಾಮಿಗೆ. ಹಾಗಾಗಿ ನನ್ನ ಪ್ರೀತಿಯ ಯಾರು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳೇ, ಆಯಿತಾ, ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೆದು ಒಳ್ಳೆಯ ಮಾರ್ಕ್ಸ್ ಕಾರ್ಡ್ ಮೇಲೆ ಒಳ್ಳೆಯ ಅಂಕಗಳನ್ನು ಪ್ರಿಂಟ್ ಹೊಡ್ಸ್ಕೊಂಡ್ರೆ ಜೀವನ ಪೂರ್ತಿ ನೀವು ನೋಡ್ಕೊತ ಸಂತೋಷವಾಗಿ ಇರ್ಬೋದು, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ನಾನು ಈಗಾಗಲೇ ಹೇಳಿದೆ ನಿಮಗೆ, ಇಂಗ್ಲೀಷಲ್ಲಿ ಭಾಳ ಅಂಕಗಳು ಕಡಿಮೆ ತಗೊಂಡಿದ್ದರೆ ಎಕ್ಸಾಮ್ 2ನಲ್ಲಿ ಬರೆಯೋಕ್ಕಿಂತ ಎಕ್ಸಾಮ್ 3ನಲ್ಲಿ ಬರೆದ್ರೆ ಬಹಳ ಒಳ್ಳೆಯದು. ಎಕ್ಸಾಮ್ 2 ನಿಮ್ಮ CETಗಾಗಿ ತಗೊಳ್ಳೋ ಕೋರ್ ಸಬ್ಜೆಕ್ಟನ್ನು ಬರ್ಕೊಂಡು ಒಳ್ಳೆಯ ಅಂಕಗಳನ್ನು ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ 6 ಅಂಕದ ಒಂದು ಭಾಗ ಮುಗಿದು ಹೋಗುತ್ತೆ. ಧನ್ಯವಾದಗಳು. ಈಗ 4 ಮಾರ್ಕ್ಸ್ ಕ್ವಶನ್ಸು ನೆಕ್ಸ್ಟು ವಿಡಿಯೋವನ್ನು ಮಾಡೋಣ. ಯಾಕಂದರೆ ವಿಡಿಯೋ ಬಹಳ ಲೆಂತಿ ಆದರೆ ನೋಡೋದು ಕಡಿಮೆ ನೀವು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್.